ಇನ್ನು ಪುತ್ರನಿಂದಲೇ ತಂದೆ ತಾಯಿ ಹಾಗೆ ತಂಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಕೊಂದು ಮನೆಯಲ್ಲೇ ಹೂತ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಟಿವಿ9ನಲ್ಲಿ ಕೊಟ್ಟೂರು ಕ್ರೂರಿಯ ಭಯಾನಕ ನೆತ್ತರ ಕಹಾನಿ. ಈ ಪಾತಕಿ ಸ್ಟೋರಿ ಮುಂದೆ ದೃಶ್ಯಂ ಸಿನಿಮಾ ಏನೇನೂ ಅಲ್ಲ ಅನ್ಸುತ್ತೆ. ಆ ಮಟ್ಟದ ಭಯಾನಕ ಸ್ಫೋಟಕ ಸಂಗತಿ ನೋಡಿ. ಮನೆಯ ಹಾಲ್ನಲ್ಲೇ ತಂದೆ ತಾಯಿ ಹಾಗೆ ತಂಗಿಯ ಶವವನ್ನ ಆತ ಹೂತ್ ಹಾಕಿದ್ದ. ಪ್ರತ್ಯೇಕವಾಗಿ ಮೂವರನ್ನ ಕೊಲೆ ಮಾಡ್ತಾನೆ. ಎಲ್ಲರನ್ನ ಕೂಡ ಆ ಮನೆಯಲ್ಲೇ ಗುಂಡಿ ತೆಗೆದು ಆತ ಹೂತಾಕಿರ್ತಾನೆ. ಆ ವಿಚಾರ ತಿಳಿತಾ ಇದ್ದಂತೆ ಈಗ 3 ಮೃತದೇಹಗಳನ್ನ ಹೊರಗೆ ತೆಗೆಯಲಾಗಿದೆ. ಪಾಪಿ ಅಕ್ಷಯ್ ಕೊಂದಿದ್ದು ಮೂವರನ್ನಲ್ಲ 4ರನ್ನ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ದ್ವೇಷದ ಕೊಲೆಯಲ್ಲ, ಮರ್ಯಾದಾ ಹತ್ಯೆ. ಮದುವೆ ಆಗದೆ ಇದ್ರೂ 3 ತಿಂಗಳ ಗರ್ಭಿಣಿ ಆಗಿದ್ಲು ತಂಗಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಈ ಭೀಕರ ಕೊಲೆ ಮಾಡಿದ್ದಾನೆ. ಹೊಟ್ಟೆಯಲ್ಲಿ ಮಗು ಇದ್ರೂ ತಂಗಿಯನ್ನ ಹತ್ಯೆಗೈದಿದ್ದಾನೆ ರಾಕ್ಷಸ. ಬೇರೆ ಜಾತಿಯ ಹುಡುಗನನ್ನ ಅಕ್ಷಯ್ ತಂಗಿ ಪ್ರೀತಿಸಿದ್ಲಂತೆ. ದೈಹಿಕ ಸಂಬಂಧ ಬೆಳೆಸಿ 3 ತಿಂಗಳ ಗರ್ಭಿಣಿಯಾಗಿದ್ಲು ತಂಗಿ. ಮರ್ಯಾದೆ ಹೋಯ್ತು ಅಂತ ಕೊಲೆ ಮಾಡಿದ್ದಾನೆ ಕಿರಾತಕ. ಮಗಳಿಗೆ ಬೆಂಬಲ ನೀಡ್ತಾ ಇದ್ರು ಅಪ್ಪ ಅಮ್ಮ, ಹಾಗಾಗಿ ಅವರನ್ನು ಕೂಡ ಕೊಂದು ಹಾಕಿದ್ದಾನೆ. ನೋಡಿ ಎಂತ ದುರ್ವಿಧಿ ಅಂತ ಅಂದ್ರೆ, ಇದುವರೆಗೂ ಕೂಡ ಅಪ್ಪ ಅಮ್ಮ ತಂಗಿಯನ್ನ ಆತ ಕೊಲೆ ಮಾಡಿದ್ದ ಯಾವ ಕಾರಣದಿಂದ ಅಂತ ಹೇಳಿ ಸಾಕಷ್ಟು ತನಿಖೆ ನಡೀತಾ ಇತ್ತು. ಮರ್ಯಾದಾ ಹತ್ಯೆ ಅನ್ನೋದು ಗೊತ್ತಾಗ್ತಾ ಇದೆ. ತಂಗಿ ಬೇರೊಂದು ಜಾತಿಯ ಯುವಕನನ್ನ ಪ್ರೀತಿಸ್ತಾ ಇದ್ಲು, 3 ತಿಂಗಳ ಗರ್ಭಿಣಿ ಆಗಿದ್ಲು. ಮರ್ಯಾದೆ ಹೋಯ್ತು ಅನ್ನುವಂತಹ ಕಾರಣಕ್ಕಾಗಿ ಕೊಂದು ಹಾಕಿದ್ದಾನೆ ಪಾಪಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಇದುವರೆಗೂ ಕೂಡ ಆತ ತಂದೆ ತಾಯಿ ಹಾಗೆ ತಂಗಿಯನ್ನ ಕೊಂದಿದ್ದ ಯಾವ ಕಾರಣದಿಂದಾಗಿ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳಿತ್ತು. ಆದ್ರೆ ಈಗ ಆತ ಮರ್ಯಾದೆಗೋಸ್ಕರ 3ರನ್ನ ಹತ್ಯೆ ಮಾಡಿದ್ದಾನೆ. ಜೊತೆಗೆ ಆ ತಂಗಿ ಕೂಡ ಗರ್ಭಿಣಿ ಅನ್ನುವಂತ ವಿಚಾರಗಳು ತಿಳಿದು ಬರ್ತಾ ಇದೆ. ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಪ್ರದೀಪ್? ಮಧು, ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಿದ್ದಂತಹ ತ್ರಿವಳಿ ಕೊಲೆಗೆ ಮತ್ತೊಂದು ತಿರುವು ಸಿಕ್ಕಿರುವಂಥದ್ದು. ಆರೋಪಿ ಅಕ್ಷಯ್ ಏನಿದ್ದಾನೆ, ಈತ ಕೇವಲ 3ರನ್ನಲ್ಲ 4 ಜೀವಗಳನ್ನು ಸಹ ಬಲಿ ಪಡೆದಿದ್ದಾನೆ ಅಂತ ಗೊತ್ತಾಗ್ತಾ ಇರೋದು. ಯಾಕಂತ ಹೇಳಿದ್ರೆ ತಂಗಿ ಏನಿದ್ದಾಳೆ, ಆ ತಂಗಿಯ ಹೊಟ್ಟೆಯಲ್ಲಿ ಮಗು ಇರುತ್ತೋ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ 26ನೇ ತಾರೀಕು ಈತ 3ರನ್ನು ಸಹ ಕೊಲೆ ಮಾಡಿ ತನ್ನ ಮನೆಯಲ್ಲಿರುವಂತಹ ಒಂದು ರೂಮ್ನಲ್ಲಿ ಆಕೆ ಅವರನ್ನ ಬೀಗ ಹಾಕೊಂಡು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಲ್ಲಿ ಆತನ ಮಾವನ ಸಪೋರ್ಟನ್ನು ತೆಗೆದುಕೊಂಡು ದೃಶ್ಯಂ ಫಿಲಮ್ ಅನ್ನು ಮೀರಿಸುವಂತಹ ಒಂದು ಈತ ಪ್ಲಾನ್ ಮಾಡ್ಕೊತಾನೆ. ಅಂದರೆ ಈ ಕೊಲೆಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ಗಳನ್ನು ಸಹ ಆತ ಇಲ್ಲಿಗೆ ಬೆಂಗಳೂರಿಗೆ ತರ್ತಾನೆ. ಅವ್ರ ತಂಗಿ ಮತ್ತು ತಾಯಿದು ಇಲ್ಲಿಂದ ಜಯದೇವ ಹಾಸ್ಪಿಟಲ್ ಫೋಟೋಗಳನ್ನ ತನ್ನ ಮೊಬೈಲನ್ನ ಕೊಟ್ಟೂರಲ್ಲಿ ಇಟ್ಟು ಬಂದಿದ್ದು ಅಲ್ಲಿಗೆ ಫೋಟೋನ ವಾಪಸ್ ಕಳಿಸ್ತಾನೆ. ತದನಂತರ ಆತ ತನ್ನ ಮಾವನಿಗೆ ಕರೆ ಮಾಡಿ, ಅಂದರೆ ವಾಟ್ಸಪ್ ಕರೆ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಅಲ್ಲೂ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಾನೆ. ಈ ರೀತಿಯಾಗಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅವನು 27ನೇ ತಾರೀಕು ನೈಟು ವಾಪಸ್ ಕೊಟ್ಟೂರಿಗೆ ಹೋಗ್ತಾನೆ. ಅಲ್ಲಿ ಕೊಲೆ ಈಗ 26ನೇ ತಾರೀಕು ಸಂಜೆ 5 ಗಂಟೆಯಿಂದ ಮಧ್ಯರಾತ್ರಿ 11:30 ತನಕ 3ರನ್ನು ಕೊಲೆ ಮಾಡಿ ರೂಮಲ್ಲಿ ಹಾಕಿದ್ದು. ಮತ್ತೆ 27ನೇ ತಾರೀಕು ನೈಟು ಹೋಗಿ ಮತ್ತೆ ಅಲ್ಲೊಂದು ಡ್ರಿಲ್ಲಿಂಗ್ ಮಿಷಿನ್ ಅನ್ನು ತಗೋತಾನೆ. ಜೊತೆಗೆ ಟೈಲ್ಸ್ ಕಟ್ ಮಾಡುವಂತಹ ಒಂದು ಮಿಷಿನ್ ಅನ್ನು ತೆಗೆದುಕೊಂಡು 28ನೇ ತಾರೀಕು ಬೆಳಿಗ್ಗೆ ಆತ ಅಲ್ಲಿ 5x5 ಅಳತೆಯ ಒಂದು ಜಾಗದ ಮನೆಯ ಮಧ್ಯದಲ್ಲಿ ಒಂದು ಹಳ್ಳವನ್ನು ತೆಗೆದು 3ರ ಹೆಣವನ್ನು ಸಹ ಅಲ್ಲಿ ಊತಾಕಿ ಮತ್ತೆ ವಾಪಸ್ಸು ಬೆಂಗಳೂರು ಬರ್ತಾನೆ. ಇಲ್ಲಿ ಅವ್ರ ಮಾವನ ಜೊತೆ ಸೇರಿ ಮತ್ತೆ ಜಯದೇವ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸೂಪರಿಂಟೆಂಡೆಂಟ್ ಅನ್ನ ಈ ರೀತಿಯಾಗಿ ನನ್ನ ತಂದೆ ತಾಯಿ ಮತ್ತು ತಂಗಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ಅವರ ಮೂಲಕ CCTV ಕ್ಯಾಮ್ರಾಗಳನ್ನು ಪರಿಶೀಲಿಸುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ ನಂತರ 29ನೇ ತಾರೀಕು ನೈಟ್ 10:30ಕ್ಕೆ ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಈ ರೀತಿ ನಮ್ಮ ತಂದೆ ತಾಯಿ ಮತ್ತು ಮಗಳು ಮಿಸ್ ಆಗಿದ್ದಾರೆ, ಈ ರೀತಿ ಫೋಟೋಗಳನ್ನು ಕೂಡ ಕಳಿಸಿದ್ದಾರೆ. ಅವರು ಬಂದು ಇಲ್ಲಿ ನೋಡಿ ಇದೆಲ್ಲವೂ ಕೂಡ ನನ್ನ ಹತ್ರ ಸಾಕ್ಷಿಗಳಿದೆ, ಈ ರೀತಿ ಮಿಸ್ ಆಗಿದ್ದಾರೆ, 4 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಅವರು ತಂದಿದ್ರು ನಮ್ಮ ಮಾವನ ಕೊಡಕ್ಕೆ ಅಂತ ಹೇಳಿ ಎಲ್ಲ ಸಾಕ್ಷಿಗಳನ್ನು ಕೂಡ ಒದಗಿಸ್ತಾನೆ. ಪೊಲೀಸರು ಸಹ ಇವರ ಮಾತನ್ನು ನಂಬಿ FIR ಅನ್ನು ಕೂಡ ಮಾಡಿಕೊಂಡು ತದನಂತರ ರಾತ್ರಿ ಇಡೀ ಅವರ ಫ್ಯಾಮಿಲಿಯವ್ರನ್ನ ಹುಡುಕ್ತಾರೆ. ಆದರೆ ಎಲ್ಲೂ ಕೂಡ ಸಿಗಲ್ಲ. ಕೊನೆಗೆ ಆತನನ್ನು ಬೆಳಿಗ್ಗೆ 30ನೇ ತಾರೀಕು ಬೆಳಿಗ್ಗೆ ಪೊಲೀಸ್ನವರು ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಆತ ಎಲ್ಲ ವಿಚಾರವನ್ನು ಕಕ್ಕಿರುವಂಥದ್ದು. ಆ ಒಂದು ವೇಳೆ ಆತ ಕಕ್ಕಿರುವಂಥ ವಿಚಾರದಲ್ಲಿ ಪ್ರಮುಖವಾಗಿ ನನ್ನ ತಂಗಿ 4 ತಿಂಗಳ ಹಿಂದೆ ಒಬ್ಬ ಯುವಕನಿಗೆ ಮೆಸೇಜ್ ಮಾಡ್ತಿದ್ದು ಗೊತ್ತಾಯಿತು. ತದನಂತರ ನಾನು ಆತನಿಗೂ ವಾರ್ನ್ ಮಾಡಿದ್ದೆ, ಈಕೆಗೂ ವಾರ್ನ್ ಮಾಡಿದ್ದೆ. ಆಕೆ ಕ್ಷಮೆಯನ್ನು ಕೋರಿ ನಾನು ಇನ್ನು ಮುಂದೆ ಆತನ ತಂಟೆಗೆ ಹೋಗಲ್ಲ, ಆತನ ಮೆಸೇಜನ್ನು ಮಾಡಲ್ಲ ಅಂತ ಹೇಳಿದ್ಲು. ಆದರೂ ಕೂಡ ಕಳೆದ ಜೂನ್ 26ನೇ ತಾರೀಕು ತನ್ನ ತಂಗಿ 3 ತಿಂಗಳ ಗರ್ಭಿಣಿಯಾಗಿರೋದು ತಾಯಿಯ ಮೂಲಕ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ನಾನು ತಂದೆ ತಾಯಿಗೆ ಹೇಳ್ತೀನಿ ಬೇಡ ಗರ್ಭಪಾತ ಮಾಡಿಸ್ಕೊಳ್ಳೋಣ ಅಂತ. ಆದರೆ ತಂದೆ ತಾಯಿ ಒಪ್ಪಲ್ಲ. ಹೀಗಾಗಿ ನಾನು ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಆಕೆ ಒಬ್ಬಳನ್ನೇ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡ್ತೀನಿ. ಆದರೆ ಆಕೆಯನ್ನು ಕೊಲೆ ಮಾಡಿದ್ರೆ ತಂದೆ ತಾಯಿಗೆ ವಿಷಯ ಗೊತ್ತಾಗುತ್ತೆ, ಮತ್ತೆ
ತಂಗಿಯ ವಿಚಾರ ಹೊರಗಡೆ ಗೊತ್ತಾಗುತ್ತೆ. ಹೀಗಾಗಿ ಮೂವರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಆತ ಮಧ್ಯರಾತ್ರಿ ತನಕನೂ ಸಹ ಮೂವರನ್ನ ಭೀಕರವಾಗಿ ಅಂದರೆ ಬೀಭತ್ಸವಾಗಿ ಮೂವರನ್ನು ಸಹ ಕೊಲೆ ಮಾಡಿ ನಂತರ ಬೆಂಗಳೂರಿಗೆ ಬಂದು ಈ ಥರ ಕತೆ ಕಟ್ಟಿ ಈಗ ಸಿಕ್ಕಿಬಿದ್ದಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಮತ್ತು ಸಾಕ್ಷಿನಾಶ ಎರಡೂ ಸೆಕ್ಷನ್ಗಳನ್ನು ಅಳವಡಿಸಿಕೊಂಡು ಅವ್ರ ಮಾವ ವಸಂತ್ ಕುಮಾರ್ ಮತ್ತು ಅಕ್ಷಯ್ ಇಬ್ಬರನ್ನು ಸಹ ಅರೆಸ್ಟ್ ಮಾಡಿ ಈಗ ಮಾಜರು ಪ್ರಕ್ರಿಯೆಯನ್ನು ಮುಗಿಸಿ ಕೊಟ್ಟೂರು ಪೊಲೀಸರಿಗೆ ಈ ಒಂದು ಪ್ರಕರಣದ ಮುಂದಿನ ತನಿಖೆಗೆ ಕೇಸನ್ನು ವರ್ಗಾವಣೆ ಮಾಡಲು ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಓಕೆ ಪ್ರದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.